ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತು ನಾವು ಮತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ. ಅದ್ಯಾವುದಪ್ಪ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಕಾಣಿಸುವಂತಹ ಜಂತುಹುಳದ ಸಮಸ್ಯೆ. ಕಾಮನ್ ಆಗಿ ತುಂಬಾ ಜನ ಈ ಪ್ರಶ್ನೆ ಕೇಳ್ತಾನೆ ಇರ್ತೀರಿ. ಸೊ ಜಂತುಹುಳದ ಸಮಸ್ಯೆ ಯಾಕಾಗುತ್ತೆ, ನಾವು ರೆಗ್ಯುಲರ್ ಆಗಿ ಮಕ್ಕಳಿಗೆ ಔಷಧ ಕೊಡ್ಲೇಬೇಕಾ, ಅಥವಾ ಯಾವ ರೀತಿ ನಾವು ಇದನ್ನ ಗುರುತಿಸೋದು, ಈ ತರ ಅನೇಕ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇನ್ಲಿ ಮಕ್ಕಳಲ್ಲಿ ಜಂತುಹುಳದ ಸಮಸ್ಯೆ ಅನ್ನೋಂಥದ್ದು ಕಾಮನ್ ಆಗಿ ಕಾಣಿಸುವಂತ ಒಂದು ಸಮಸ್ಯೆ ಆಗಿದೆ. ಇಷ್ಟೊಂದ್ಸರಿ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋದೇಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಏನು ಜಂತುಹುಳದ ಪ್ರಾಬ್ಲಮ್ ಇಲ್ಲ, ಜಂತುಹುಳ ಅಂತ ಟಾಯ್ಲೆಟ್ ಎಲ್ಲ ಕ್ಲಿಯರ್ ಆಗಿ ಹೋಗ್ತಾ ಇದೆ, ಸೊ ಯಾಕೆ ಕೊಡ್ಬೇಕು ಅಂತ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ. ಸೊ ಇದ್ರ ಬಗ್ಗೆ ಎಷ್ಟೊಂದು ಮಿತ್ಗಳು ಕೂಡ ಇದೆ. ಅದೆಲ್ಲಾನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡಿರುವಂತಹ ಸರ್ವೆ ಪ್ರಕಾರ ಆಲ್ಮೋಸ್ಟ್ ಒಂದು ಪ್ರಪಂಚದಲ್ಲಿ 1/4 ಜನರಿಗೆ ಈ ಒಂದು ಜಂತುಹುಳದ ಅಥವಾ ಇಂಟೆಸ್ಟೈನ್ ವರ್ಮ್ಸ್ ನ ಸಮಸ್ಯೆ ಇದೆ ಅಂತ ಕಂಡು ಬಂದಿದೆ. ಎಸ್ಪೆಷಲಿ ನಮ್ಮ ಭಾರತ ದೇಶ ಡೆವಲಪಿಂಗ್ ಅಂದ್ರೆ ಇನ್ನ ಕೂಡ ಬೆಳವಣಿಗೆ ಆಗ್ತಾ ಇರುವಂತಹ ದೇಶದ ಗುಂಪಿಗೆ ಸೇರೋದ್ರಿಂದ ನಮ್ಮ ದೇಶದಲ್ಲಿ ಇನ್ನ ಕೂಡ ಜಂತುಹುಳದ ಸಮಸ್ಯೆ ಅನ್ನುವಂಥದ್ದು ಅತಿ ಹೆಚ್ಚಿನ ಮಾತ್ರದಲ್ಲಿದೆ. ಹೆಲ್ತ್ ಅಂಡ್ ವೆಲ್ಫೇರ್ ಮಾಡಿರುವಂತಹ ಒಂದು ಸರ್ವೆಯಲ್ಲಿ ಎಸ್ಪೆಷಲಿ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ಈ ಜಂತುಹುಳದ ಸಮಸ್ಯೆ ಅನ್ನುವಂಥದ್ದು 20% ಇಂದ 85%, ಅಂದ್ರೆ ಒಂದೊಂದು ಸ್ಟೇಟಿಗೆ ಅಥವಾ ಒಂದೊಂದು ರಾಜ್ಯಕ್ಕೆ ಅಥವಾ ಒಂದೊಂದು ಸ್ಥಳಕ್ಕೆ ವೇರಿಯೇಷನ್ಸ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿರೋದು ನಮ್ಮ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಸಹಾಯಕಾರಿಯಾಗಿರುತ್ತೆ. ಯಾವ್ಯಾವ ರೀತಿಯಾದಂತಹ ಈ ಜಂತುಹುಳದ ಸಮಸ್ಯೆಗಳು ಮಕ್ಕಳನ್ನ ಕಾಡುತ್ತೆ, ಇದರಲ್ಲಿ ಮೋಸ್ಟ್ ಕಾಮನ್ ಆಗಿ ನಾವು ಇದರಲ್ಲಿ ಎಷ್ಟೊಂದು ವೆರೈಟಿ ಆಫ್ ಇಂಟೆಸ್ಟೈನಲ್ ವರ್ಮ್ ಅಥವಾ ಜಂತುಹುಳಗಳಿದೆ. ಅದರಲ್ಲಿ ಎಸ್ಪೆಷಲಿ ಟೇಪ್ ವರ್ಮ್ ಅಂತ ಕರಿತೀವಿ, ಹುಕ್ ವರ್ಮ್ ಅಂತ